ನಮಸ್ಕಾರ ವಿದ್ಯಾರ್ಥಿಗಳೇ. ಇಂದು ನಾವು ಕಲಿಯಲಿದ್ದೇವೆ ಸಂಚಿತ ಆವರ್ತನ ವಿತರಣೆಯ ಚಿತ್ರಾತ್ಮಕ ನಿರೂಪಣೆ. ವಿದ್ಯಾರ್ಥಿಗಳೇ, ನಾವು 9ನೇ ತರಗತಿಯಲ್ಲಿ ಬಾರ್ ಗ್ರಾಫ್ಗಳು, ಹಿಸ್ಟೋಗ್ರಾಮ್ಗಳು ಮತ್ತು ಆವರ್ತನ ಬಹುಭುಜಾಕೃತಿಗಳ ಮೂಲಕ ಡೇಟಾವನ್ನು ಪ್ರತಿನಿಧಿಸಿದ್ದೇವೆ ಎಂದು ನಿಮಗೆ ನೆನಪಿದೆಯೇ? ಕಲಿಕೆಯ ಫಲಿತಾಂಶಗಳು. ಈ ಪಾಠವನ್ನು ಪೂರ್ಣಗೊಳಿಸಿದ ನಂತರ ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಸಂಚಿತ ಆವರ್ತನ ವಿತರಣೆಯ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳಿ. ಕಡಿಮೆ ಮತ್ತು ಹೆಚ್ಚು ಆಗ್ಯೂ ನಡುವೆ ವ್ಯತ್ಯಾಸ. ಸಂಚಿತ ಆವರ್ತನ ವಕ್ರಾಕೃತಿಗಳನ್ನು ಚಿತ್ರಾತ್ಮಕವಾಗಿ ಹೀಗೆ ಸೆಳೆಯುವುದು ಎಂದು ತಿಳಿಯಿರಿ. ಮಧ್ಯಮವನ್ನು ಗುರುತಿಸಲು ಓಜಿವ್ ಅನ್ನು ಅನ್ವಯಿಸಿ. ಈ ಪಾಠದ ಪ್ರಮುಖ ಪದಗಳು: ಮಧ್ಯಮ, ಕ್ವಾರ್ಟೈಲ್ಸ್, ಸಂಚಿತ ಆವರ್ತನ, ಓಜಿವ್ಗಿಂತ ಕಡಿಮೆ, ಒಗ್ಯುವಿಗಿಂತ ಹೆಚ್ಚು, ಮಿತಿಗಳು. ಈಗ ನಾವು ಸಂಚಿತ ಆವರ್ತನ ವಿತರಣೆಯನ್ನು ಚಿತ್ರಾತ್ಮಕವಾಗಿ ಪ್ರತಿನಿಧಿಸೋಣ. ಗಮನಿಸಿ, ಸಂಚಿತ ಆವರ್ತನ ವಕ್ರಾಕೃತಿಗಳನ್ನು ಸೆಳೆಯಲು ವರ್ಗ ಮಧ್ಯಂತರಗಳು ನಿರಂತರವಾಗಿರುತ್ತವೆ ಎಂದು ಖಚಿತಪಡಿಸಿಕೊಳ್ಳಬೇಕು. ಏಕೆಂದರೆ ಸಂಚಿತ ಆವರ್ತನಗಳು ಗಡಿಗಳೊಂದಿಗೆ ಸಂಪರ್ಕ ಹೊಂದಿವೆ. ಆದರೆ ಮಿತಿಗಳೊಂದಿಗೆ ಅಲ್ಲ. ಸಂಚಿತ ಆವರ್ತನ ವಕ್ರರೇಖೆಯನ್ನು ಓಜಿವ್ ಎಂದು ಕರೆಯುತ್ತಾರೆ. ಓಗಿವ್ ಎರಡು ವಿಧಾನವಾಗಿದೆ: ಕಡಿಮೆ ಓಗಿವ್, ಹೆಚ್ಚು ಓಗಿವ್. ಡೇಟಾಸೆಟ್ನ ಸರಾಸರಿ ಮತ್ತು ಕ್ವಾರ್ಟೈಲ್ಸ್ಗಳನ್ನು ಗುರುತಿಸುವಲ್ಲಿ ಓಜಿವ್ ಸಹಾಯ ಮಾಡುತ್ತವೆ. ಈಗ ಓಜಿವ್ಗಿಂತ ಕಡಿಮೆ ಸೆಳೆಯುವುದು ಹೇಗೆ ಎಂಬುದಕ್ಕೆ ನಾವು ಉದಾಹರಣೆಯನ್ನು ನೋಡುತ್ತೇವೆ. ಕೆಳಗಿನ ವಿತರಣೆಯು ಕಾರ್ಖಾನೆಯ 50 ಕಾರ್ಮಿಕರ ದೈನಂದಿನ ಆದಾಯವನ್ನು ನೀಡುತ್ತದೆ. ಇದು ಓಜಿವ್ಗಿಂತ ಕಡಿಮೆ ಎಂದು ಬರೆಯಿರಿ. ಪರಿಹಾರ: ಒಗ್ಯುವಿಗಿಂತ ಕಡಿಮೆ ಸೆಳೆಯಲು ಮೊದಲಿಗೆ ವಿತರಣೆಯನ್ನು ಕಡಿಮೆ ಪ್ರಕಾರದ ಸಂಚಿತ ಆವರ್ತನ ವಿತರಣೆಗೆ ಪರಿವರ್ತಿಸಿ. ಪ್ರಕಾರಕ್ಕಿಂತ ಕಡಿಮೆ ಮಾಡಲು ನಾವು ವರ್ಗ ಮಧ್ಯಂತರದ ಮೇಲಿನ ಗಡಿಯನ್ನು ಪರಿಗಣಿಸಬೇಕಾಗಿದೆ. ಈಗ ಡೇಟಾವನ್ನು ಸಚಿತ್ರವಾಗಿ ಪ್ರತಿನಿಧಿಸಲು ಸಮತಲದಲ್ಲಿ, ಅಂದರೆ x- ಅಕ್ಷ, ವರ್ಗ ಮಧ್ಯಂತರಗಳ ಮೇಲಿನ ಗಡಿಗಳನ್ನು ಮತ್ತು ಲಂಬವಾಗಿ, ಅಂದರೆ y- ಅಕ್ಷ, ಅವುಗಳ ಅನುಗುಣವಾದ ಸಂಚಿತ ಆವರ್ತನಗಳನ್ನು ಗುರುತಿಸಿ. ಈಗ ರೂಪಿಸಬೇಕಾದ ಮೌಲ್ಯಗಳನ್ನು ಕಂಡುಹಿಡಿಯಿರಿ. ಈಗ ಮೇಲಿನ ಗಡಿ ಅನುಗುಣವಾದ ಸಂಚಿತ ಆವರ್ತನ
ನೀಡಿದ ಆದೇಶದ ಜೋಡಿಗಳಿಗೆ ಅನುಗುಣವಾದ ಅಂಕಗಳನ್ನು ರೂಪಿಸಿ. ಅಂದರೆ 300, 12, 350, 26, 434, 450, 40, 550 ಈ ಅಂಕಗಳನ್ನು ಗ್ರಾಫ್ ಪೇಪರ್ನಲ್ಲಿ ಇರಿಸಿ ಮತ್ತು ಇವುಗಳನ್ನು ಫ್ರೀ ಹ್ಯಾಂಡ್ ನಯವಾದ ಕಾರ್ವ್ನಿಂದ ಸೇರಿಸಿಕೊಳ್ಳಿ. ಗ್ರಾಫ್ ಮೇಲಿನ ಬಿಂದುಗಳನ್ನು ರೂಪಿಸುವ ಮೂಲಕ ನಾವು ನಮಗೆ ಅಗತ್ಯವಿರುವ ಓಜು ಪ್ರಕಾರಕ್ಕಿಂತ ಕಡಿಮೆ ಪಡೆಯುತ್ತೇವೆ. ಈಗ ಓಜುವಿಗಿಂತ ಹೆಚ್ಚಿನದನ್ನು ಹೇಗೆ ಸೆಳೆಯುವುದು ಎಂಬುದರ ಉದಾಹರಣೆಯನ್ನು ನೋಡೋಣ. ಕೆಳಗಿನ ಕೋಷ್ಟಕವು ಒಂದು ಹಳ್ಳಿಯ 100 ಫಾರ್ಮ್ಗಳ ಪ್ರತಿ ಹೆಕ್ಟರ್ ಗೋಧಿಯ ಉತ್ಪಾದನಾ ಇಳುವರಿಯನ್ನು ನೀಡುತ್ತದೆ. ಇದು ಒಗ್ಗುವಿಗಿಂತ ಹೆಚ್ಚು ಎಂದು ಬರೆಯಿರಿ. ಪರಿಹಾರ: ಒಗ್ಗುವಿಗಿಂತ ಹೆಚ್ಚಿನದನ್ನು ಸೆಳೆಯಲು ಮೊದಲಿಗೆ ವಿತರಣೆಯನ್ನು ಟೈಪ್ ಸಂಚಿತ ಆವರ್ತನ ವಿತರಣೆಗಿಂತ ಹೆಚ್ಚಿನದಕ್ಕೆ ಪರಿವರ್ತಿಸಿ. ಪ್ರಕಾರಕ್ಕಿಂತ ಹೆಚ್ಚಿನದನ್ನು ಮಾಡಲು ನಾವು ವರ್ಗ ಮಧ್ಯಂತರದ ಕೆಳಗಿನ ಗಡಿಯನ್ನು ಪರಿಗಣಿಸಬೇಕಾಗಿದೆ. ಈಗ ಡೇಟಾವನ್ನು ಸಚಿತ್ರವಾಗಿ ಪ್ರತಿನಿಧಿಸಲು ಸಮತಲದಲ್ಲಿ ಅಂದರೆ x ಅಕ್ಷ ವರ್ಗ ಮಧ್ಯಂತರಗಳ ಕೆಳಗಿನ ಗಡಿಗಳನ್ನು ಮತ್ತು ಲಂಬವಾಗಿ ಅಂದರೆ y ಅಕ್ಷ ಅವುಗಳ ಅನುಗುಣವಾದ ಸಂಚಿತ ಆವರ್ತನಗಳನ್ನು ಗುರುತಿಸಿ. ಈಗ ತೇಲಬೇಕಾದ ಮೌಲ್ಯಗಳನ್ನು ಹುಡುಕಿ. ಒಟ್ಟು 50 ಕ್ವಿಂಟಲ್ಗಳಿಗಿಂತ ಹೆಚ್ಚು ಉತ್ಪಾದನೆ ಮಾಡುವ 100 ರೈತರಿದ್ದಾರೆ. 55 ಕ್ವಿಂಟಾಲ್ಗಿಂತ ಹೆಚ್ಚು ಉತ್ಪಾದಿಸುವ ರೈತರ ಸಂಖ್ಯೆಯನ್ನು ಪಡೆಯಲು ನಾವು 55 ಕ್ವಿಂಟಾಲ್ಗಿಂತ ಕಡಿಮೆ ಉತ್ಪಾದಿಸುವ ಒಟ್ಟು 100 ರೈತರನ್ನು ಕಳೆಯಬೇಕಾಗಿದೆ. ಅಂದರೆ 100 - 2 = 98. 55 ಕ್ವಿಂಟಾಲ್ಗಿಂತ ಹೆಚ್ಚು ಉತ್ಪಾದಿಸುವ 98 ರೈತರಿದ್ದಾರೆ. 60 ಕ್ವಿಂಟಾಲ್ಗೆ ಹೆಚ್ಚು ಉತ್ಪಾದಿಸುವ ರೈತರ ಸಂಖ್ಯೆಯನ್ನು ಪಡೆಯಲು ನಾವು 60 ಕ್ವಿಂಟಾಲ್ಗಿಂತ ಕಡಿಮೆ ಉತ್ಪಾದಿಸುವ ಒಟ್ಟು 98 ರೈತರನ್ನು ಕಳೆಯಬೇಕಾಗಿದೆ. ಅಂದರೆ 98 - 8 = 90. 60 ಕ್ವಿಂಟಾಲ್ಗಿಂತ
ಹೆಚ್ಚು ಉತ್ಪಾದಿಸುವ 90 ರೈತರಿದ್ದಾರೆ. 65 ಕ್ವಿಂಟಾಲ್ಗಿಂತ ಹೆಚ್ಚು ಉತ್ಪಾದಿಸುವ ರೈತರ ಸಂಖ್ಯೆಯನ್ನು ಪಡೆಯಲು ನಾವು 65 ಕ್ವಿಂಟಾಲ್ಗಿಂತ ಕಡಿಮೆ ಉತ್ಪಾದಿಸುವ ಒಟ್ಟು 90 ರೈತರನ್ನು ಕಳೆಯಬೇಕಾಗಿದೆ. ಅಂದರೆ 90 - 12 = 78. 65 ಕ್ವಿಂಟಾಲ್ಗಿಂತ ಹೆಚ್ಚು ಉತ್ಪಾದನೆ ಮಾಡುವ 78 ರೈತರಿದ್ದಾರೆ. 70 ಕ್ವಿಂಟಾಲ್ಗಿಂತ ಹೆಚ್ಚು ಉತ್ಪಾದಿಸುವ ರೈತರ ಸಂಖ್ಯೆಯನ್ನು ಪಡೆಯಲು ನಾವು 70 ಕ್ವಿಂಟಾಲ್ಗಿಂತ ಕಡಿಮೆ ಉತ್ಪಾದಿಸುವ ಒಟ್ಟು 78 ರೈತರನ್ನು ಕಳೆಯಬೇಕಾಗಿದೆ. ಅಂದರೆ 78 - 24 = 54. 70 ಕ್ವಿಂಟಾಲ್ಗಿಂತ ಹೆಚ್ಚು ಉತ್ಪಾದಿಸುವ 54 ರೈತರಿದ್ದಾರೆ. 75 ಕ್ವಿಂಟಾಲ್ಗಿಂತ ಹೆಚ್ಚು ಉತ್ಪಾದಿಸುವ ರೈತರ ಸಂಖ್ಯೆಯನ್ನು ಪಡೆಯಲು ನಾವು 75 ಕ್ವಿಂಟಾಲ್ಗಿಂತ ಕಡಿಮೆ ಉತ್ಪಾದಿಸುವ ಒಟ್ಟು 54 ರೈತರನ್ನು ಕಳೆಯಬೇಕಾಗಿದೆ. ಅಂದರೆ 54 - 38 = 16. 75 ಕ್ವಿಂಟಾಲ್ಗಿಂತ ಹೆಚ್ಚು ಉತ್ಪಾದಿಸುವ 16 ರೈತರಿದ್ದಾರೆ. ಇದು ಒಂದು ಮಾರ್ಗ. ಮತ್ತು ಇನ್ನೊಂದು ಮಾರ್ಗವೆಂದರೆ ನಾವು ಹಲವಾರು ರೈತರಿಂದ ನೇರವಾಗಿ ಪಡೆಯಬಹುದು. ಈಗ ಕಡಿಮೆ ಗಡಿ ಅನುಗುಣವಾದ ಸಂಚಿತ ಆವರ್ತನ ನೀಡಿದ ಆದೇಶದ ಜೋಡಿಗಳಿಗೆ ಅನುಗುಣವಾದ ಅಂಕಗಳನ್ನು ರೂಪಿಸಿ. ಅಂದರೆ 50, 100, 55, 98, 60, 90, 65, 78, 70, 54, 75, 16. ಈಗ ನಾವು ಇನ್ನೊಂದು ಉದಾಹರಣೆಯನ್ನು ನೋಡುತ್ತೇವೆ. ಒಂದು ತರಗತಿಯ 35 ವಿದ್ಯಾರ್ಥಿಗಳ ವೈದ್ಯಕೀಯ ತಪಾಸಣೆಯ ಸಮಯದಲ್ಲಿ ಅವರ ತೂಕವನ್ನು ಈ ಕೆಳಗಿನಂತೆ ದಾಖಲಿಸಲಾಗಿದೆ. ನೀಡಿರುವ ಡೇಟಾಗೆ ಓಜಿವ್ ಟೈಪ್ಗಿಂತ ಕಡಿಮೆ ಬರೆಯಿರಿ. ಆದ್ದರಿಂದ ಗ್ರಾಫ್ನಿಂದ ಸರಾಸರಿ ತೂಕವನ್ನು ಪಡೆದುಕೊಳ್ಳಿ ಮತ್ತು ಸೂತ್ರವನ್ನು ಬಳಸಿಕೊಂಡು ಫಲಿತಾಂಶವನ್ನು ಪರಿಶೀಲಿಸಿ. ಪರಿಹಾರ: ನೀಡಿರುವ ಸಂಚಿತ ವಿತರಣೆಯು ಪ್ರಕಾರಕ್ಕಿಂತ ಕಡಿಮೆಯಾಗಿದೆ. ಈಗ ಡೇಟಾವನ್ನು ಸಚಿತ್ರವಾಗಿ ಪ್ರತಿನಿಧಿಸಲು ಸಮತಲದಲ್ಲಿ ಅಂದರೆ x- ಅಕ್ಷ, ವರ್ಗ ಮಧ್ಯಂತರಗಳ ಮೇಲಿನ ಗಡಿಗಳನ್ನು ಮತ್ತು ಲಂಬವಾಗಿ ಅಂದರೆ y- ಅಕ್ಷ, ಅವುಗಳ ಅನುಗುಣವಾದ ಸಂಚಿತ ಆವರ್ತನಗಳನ್ನು ಗುರುತಿಸಿ. ಈಗ ರೂಪಿಸಬೇಕಾದ ಮೌಲ್ಯಗಳನ್ನು ಕಂಡುಹಿಡಿಯಿರಿ. ಈಗ ಮೇಲಿನ ಗಡಿ ಅನುಗುಣವಾದ ಸಂಚಿತ ಆವರ್ತನ ನೀಡಿದ ಆದೇಶದ ಜೋಡಿಗಳಿಗೆ ಅನುಗುಣವಾದ ಅಂಕಗಳನ್ನು ರೂಪಿಸಿ. ಅಂದರೆ 38, 0, 40, 3, 42, 5, 44, 9, 46, 14, 48, 28, 50, 32, 52, 35. ಈ ಅಂಕಗಳನ್ನು ಗ್ರಾಫ್ ಪೇಪರ್ನಲ್ಲಿ ಇರಿಸಿ ಮತ್ತು ಅವುಗಳನ್ನು ಫ್ರೀ ಹ್ಯಾಂಡ್ ನಯವಾದ ಕರ್ವ್ನಿಂದ ಸೇರಿಕೊಳ್ಳಿ. ಗ್ರಾಫ್ ಮೇಲಿನ ಬಿಂದುಗಳನ್ನು ರೂಪಿಸುವ ಮೂಲಕ ನಾವು ನಮಗೆ ಅಗತ್ಯವಿರುವ ಓಜಿವ್ ಪ್ರಕಾರಕ್ಕಿಂತ ಕಡಿಮೆ ಪಡೆಯುತ್ತೇವೆ. ಈಗ ಗ್ರಾಫ್ನಿಂದ ಸರಾಸರಿಯನ್ನು ಕಂಡು ಹಿಡಿಯಿರಿ. n/2 = 35/2 = 17.5 ಅನ್ನು ಪರಿಗಣಿಸಿ.
ಈಗ y ಮೈನಸ್ ಅಕ್ಷದಲ್ಲಿ 17.5 ಪತ್ತೆ ಮಾಡಿ. ಈ ಹಂತದಿಂದ ಒಂದು ಹಂತದಲ್ಲಿ ವಕ್ರರೇಖೆಯನ್ನು ಕತ್ತರಿಸುವ x ಮೈನಸ್ ಅಕ್ಷಕ್ಕೆ ಸಮಾನಾಂತರವಾದ ರೇಖೆಯನ್ನು ಎಳೆಯಿರಿ. ಈ ಹಂತದಿಂದ x ಮೈನಸ್ ಅಕ್ಷಕ್ಕೆ ಲಂಬವಾಗಿ ಎಳೆಯಿರಿ. ಈ ಲಂಬವಾದ ಪಾದವು ಮಧ್ಯಮವನ್ನು ನಿರ್ಧರಿಸುತ್ತದೆ. ನಾವು ನೋಡೋಣ. ನಾವು ಸರಾಸರಿ 46.5 ಹೊಂದಿದ್ದೇವೆ. ಈಗ ನಾವು ಸರಾಸರಿ ಸೂತ್ರವನ್ನು ಬಳಸಿಕೊಂಡು ಪರಿಶೀಲಿಸುತ್ತೇವೆ. ಎರಡು ಸತತ ಮೇಲ್ವರ್ಗದ ಮಿತಿಗಳ ನಡುವಿನ ವ್ಯತ್ಯಾಸವು 2 ಎಂದು ನಾವು ಗಮನಿಸಬಹುದು. ನಾವು ಸಂಚಿತ ಆವರ್ತನಗಳನ್ನು ಹೊಂದಿದ್ದೇವೆ, ಆದರೆ ಸೂತ್ರದಲ್ಲಿ ಪರ್ಯಾಯವಾಗಿ ನಮಗೆ ಪ್ರತ್ಯೇಕ ಆವರ್ತನ ಮೌಲ್ಯಗಳು ಬೇಕಾಗುತ್ತವೆ. ಈಗ ನಾವು ಕೆಳಗಿನಂತೆ ಅವುಗಳ ಆವರ್ತನಗಳೊಂದಿಗೆ ವರ್ಗ ಅಂಕಗಳನ್ನು ಪಡೆಯಬಹುದು. ಒಟ್ಟು n = 35. ಆದ್ದರಿಂದ n/2 = 35/2 = 17.5. ಈಗ ಕೋಷ್ಟಕವನ್ನು ಗಮನಿಸಿ. ಸಂಚಿತ ಆವರ್ತನ ಕಾಲಂನಲ್ಲಿ ಅಲ್ಲಿ ಮೌಲ್ಯ 17.5 ಇರುತ್ತದೆ ಅಥವಾ 17.5ರ ಹೆಚ್ಚಿನ ಮೌಲ್ಯವಿದೆ. ಅದು ನಮ್ಮ ಮಧ್ಯಮ ವರ್ಗವಾಗಿರುತ್ತದೆ. ಸಂಚಿತ ಆವರ್ತನದಲ್ಲಿ 17.5ಕ್ಕಿಂತ ಹೆಚ್ಚು 28 ಆಗಿದೆ. ಆದ್ದರಿಂದ 46 - 48 ಮಧ್ಯಮ ವರ್ಗವಾಗಿದೆ. ಗುಂಪು ಮಾಡಲಾದ ಡೇಟಾದ ಸರಾಸರಿಯು 1 + n/2 - CF/f × h ಎಂದು ನಮಗೆ ತಿಳಿದಿದೆ. ಅಜ್ಞಾತ ಪದಗಳ ಮೌಲ್ಯಗಳನ್ನು ಹುಡುಕಿ ಮತ್ತು ಅವುಗಳನ್ನು ಸೂತ್ರದಲ್ಲಿ ಬದಲಿಸಿ. ನಂತರ ನಾವು ನೀಡಲಾದ ಡೇಟಾಕ್ಕೆ ಅಗತ್ಯವಿರುವ ಸರಾಸರಿಯನ್ನು ಪಡೆಯುತ್ತೇವೆ. L = ಮಧ್ಯಮ ವರ್ಗದ ಕಡಿಮೆ ಮಿತಿ 46. n = ವೀಕ್ಷಣೆಗಳ ಸಂಖ್ಯೆ 35. CF = ಮಧ್ಯಮ ವರ್ಗದ ಹಿಂದಿನ ವರ್ಗದ ಸಂಚಿತ ಆವರ್ತನ 14. F = ಮಧ್ಯಮ ವರ್ಗದ ಆವರ್ತನ 14. H = ವರ್ಗದ ಗಾತ್ರವನ್ನು ಸಮನಾಗಿರುತ್ತದೆ ಎಂದು ಊಹಿಸಿ 2. 46 + 35/2 - 14/14 × 2. = 46 + 17.5 - 14/7 = 46 + 3.5/7 = 46 + 0.5 = 46.5.
ಆದ್ದರಿಂದ ಈ ಡೇಟಾದ ಸರಾಸರಿ 46.5 ಆಗಿದೆ. ಆದ್ದರಿಂದ ಸರಾಸರಿ ಮೌಲ್ಯವನ್ನು ಪರಿಶೀಲಿಸಲಾಗುತ್ತದೆ. ಮಧ್ಯವನ್ನು ಪಡೆಯುವ ಇನ್ನೊಂದು ವಿಧಾನ. ಒಂದೇ ಡೇಟಾಕ್ಕಾಗಿ ನಾವು ಎರಡು ಓಜಿಗಳನ್ನು ಅಂದರೆ ಪ್ರಕಾರಕ್ಕಿಂತ ಕಡಿಮೆ ಅಥವಾ ಪ್ರಕಾರಕ್ಕಿಂತ ಹೆಚ್ಚಿನವು ಒಂದೇ ಅಕ್ಷದಲ್ಲಿ ಚಿತ್ರಿಸಿದರೆ ಎರಡು ಓಜಿಗಳು ಒಂದು ಹಂತದಲ್ಲಿ ಪರಸ್ಪರ ಛೇದಿಸುತ್ತವೆ. ಈ ಹಂತದಿಂದ ನಾವು x ಮೈನಸ್ ಅಕ್ಷದ ಮೇಲೆ ಲಂಬವಾಗಿ ಚಿತ್ರಿಸಿದರೆ ಅದು x ಮೈನಸ್ ಅಕ್ಷವನ್ನು ಕತ್ತರಿಸುವ ಬಿಂದುವು ನಮಗೆ ಮಧ್ಯಮವನ್ನು ನೀಡುತ್ತದೆ. ಪಾಠದ ಸಾರಾಂಶ. ವಿದ್ಯಾರ್ಥಿಗಳಿಗೆ ನಾವು ಕಲಿತದ್ದನ್ನು ಸಂಕ್ಷಿಪ್ತವಾಗಿ ಹೇಳೋಣ. ಸಂಚಿತ ಆವರ್ತನ ವಕ್ರರೇಖೆಯನ್ನು ಓಜಿವ್ ಎಂದು ಕರೆಯುತ್ತಾರೆ. ಓಜಿವ್ ಎರಡು ವಿಧಾನವಾಗಿದೆ. ಅವುಗಳು ಕಡಿಮೆ ಪ್ರಕಾರ ಮತ್ತು ಹೆಚ್ಚು ಪ್ರಕಾರಗಳಾಗಿವೆ. ಡೇಟಾಸೆಟ್ನ ಸರಾಸರಿ ಮತ್ತು ಕ್ವಾರ್ಟೈಲ್ಗಳನ್ನು ಗುರುತಿಸುವಲ್ಲಿ ಓಜಿವ್ ಸಹಾಯ ಮಾಡುತ್ತದೆ. ಸಂಚಿತ ಆವರ್ತನ ವಿತರಣೆಯನ್ನು ಸಚಿತ್ರವಾಗಿ ಪ್ರತಿನಿಧಿಸುವುದು ಪ್ರಕಾರಗಳಿಗಿಂತ ಕಡಿಮೆ ಮತ್ತು ಹೆಚ್ಚಿನದಕ್ಕೆ ಅಥವಾ ಸಂಚಿತ ಆವರ್ತನ ಕರ್ವ್ನಂತೆ. ಈ ದತ್ತಾಂಶಕ್ಕಾಗಿ ಎರಡು ಓಜಿವ್ಗಳ ಛೇದನದ ಬಿಂದುವಿನಲ್ಲಿ x ಮೈನಸ್ ನಿರ್ದೇಶನದಂತೆ ಗುಂಪು ಮಾಡಲಾದ ಡೇಟಾದ ಸರಾಸರಿಯನ್ನು ಸಚಿತ್ರವಾಗಿ ಪಡೆಯಬಹುದು.